ಏನು 2007ರಿಂದ 2010ನೇ ಸಾಲಿನವರೆಗೂ ಗುರುವಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡು ಹಳೆ ಗುರುಗಳನ್ನೆಲ್ಲ ಕರೆಸಿ ಒಂದು ಸನ್ಮಾನ ಕಾರ್ಯಕ್ರಮವನ್ನ ಇಟ್ಕೊಂಡಂತ ನಮ್ಮ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮನಗಳನ್ನ ತಿಳಿಸ್ತಾ ಈ ವೇದಿಕೆಯಲ್ಲಿ ಹಸಿರಾಗಿರ್ತಕ್ಕಂಥ ಎಲ್ಲ ಹಿರಿಯ ಗುರುವೃಂದಕ್ಕೆ ಮೊದಲಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ಭೂಮಿ ಬೆಟ್ಟ ಅಂದ್ರೆ ಒಂದು ಇತಿಹಾಸ ಇದೆ. ನಿರ್ಗಲ್ ದುರ್ಗದಿಂದ ಹಿಡಿದು ಇಲ್ಲಿವರೆಗೂ ಈ ಭೂಮಿ ಬೆಟ್ಟಕ್ಕೆ ಒಂದು ಇತಿಹಾಸ ಇದೆ. ಬೂದಿ ಚೆಲ್ಲಿನ ಬೆಟ್ಟ ಅಂತ ಹೇಳಿ ಇದೆ. 2006-2003 ನಮಗೆ ವರ್ಗಾವಣೆ ಹೊಂದಿ ಬೂದಿ ಬೆಟ್ಟ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಆಯ್ಕೆ ಮಾಡಿಕೊಂಡಷ್ಟು ಒಂದಿನ ಬಂದು ಇಲ್ಲಿಗೆ ಪ್ಲೇಸ್ ಆಯ್ಕೆ ಮಾಡ್ಕೊಂಡೆ. ಒಂದ್ಸಲ ಬಂದೆ, ನನಗೆ ಫ್ರೀ ಇರಬೇಕು, ಇದು ಫ್ರೀ ಇಲ್ಲ, ನನಗೆ ಬೇಜಾರಾಗುತ್ತದೆ. ನನ್ನ ಸ್ನೇಹಿತರಿದ್ದಂತ ರಾಜೇಶ್ ಸರ್ ಅವರು ಮುದುಗಿರಿ ಬಂದು, ಸರ್ ಬಹಳ ಚೆನ್ನಾಗಿದೆ ಬಿಡ್ಬೇಕ, ಬಹಳ ದೊಡ್ಡ ಫೀಲ್ಡ್ ಇದೆ, ಬಹಳ ಮಕ್ಕಳಿದ್ದಾವೆ, ನೀವು ಬರಲೇಬೇಕು ಅಂತೇಳಿ ಆಯ್ಕೆ ಮಾಡ್ತಿದ್ರು. ನಾನು ನಿಜ ಬಿಡು, ಅಲ್ಲಿ ಮುಂಚೆ ನಾನು ಬಿಡ್ಬೇಕ ಕಡೆ ಬಂದಿರಲಿಲ್ಲ. ನಿಜ ಬಿಡು ಅಂತೇಳಿ ಈ ಪ್ಲೇಸ್ ಅನ್ನ ಆಯ್ಕೆ ಮಾಡ್ಕೊಂಡೆ. ಬೆಳಗ್ಗೆ ರಿಪೋರ್ಟ್ ಮಾಡ್ಕೋಬೇಕು ಅಂತೇಳಿ ಡಿಒ ಕಚೇರಿಗೆ ನನ್ನ ವರದಿಯನ್ನು ಕೊಟ್ಟು ಡಿಒ ಇಲ್ಲ ಅಂತೇಳಿ ಒಂದ್ಸಲ ಪ್ಲೇಸ್ ನೋಡ್ಕೊಂಬರೋಣ ಅಂತೇಳಿ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದ್ರೆ ನನಗೆ ಚೈನ್ ಕೂಡ ಬಂದಂಗೆ ಆಗೋಗ್ತಿದೆ. ಯಾಕೆಂದ್ರೆ ಫ್ರೀಡೇ ಇಲ್ಲ, ಏನಪ್ಪ ಮಾಡಿಲ್ಲ ಅನ್ನೋದು ಬಹಳ ಬೇಸರ ಆಯ್ತು. ಆಗೋದೇ ಮಾರನೇ ದಿನ ಬಂದು ರಿಪೋರ್ಟ್ ಮಾಡ್ಕೊಂಡೆ. ರಿಪೋರ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿನ ಮಕ್ಕಳಲ್ಲಿ ಸ್ಪೋರ್ಟ್ಸ್ ಸ್ಪಿರಿಟ್ ಏನಿದೆ, ಆ ಸ್ಫೂರ್ತಿ, ಉದಾಹರಣೆ ನನ್ನ ಹಳೆ ವಿದ್ಯಾರ್ಥಿ ಇಲ್ಲಿನ ಬಿದ್ದು ಬಹಳ ಖೋಖೋ ತಗೋ, ನೀನು ಖೋಖೋ ತಗೋ, ಹೈಜಂಪ್ ತಗೋ, ಅಥವಾ ಶಟ್ಲ್ ತಗೋ, ಏನಾರ ತಗೋ, ಎಲ್ಲರಲ್ಲಿ ನಾನು ಆಡ್ತೀನಿ ಸರ್, ನಾನು ಗೆಲ್ತೀನಿ ಸರ್ ಅಂತೇಳಿ ಅವರು ಅವರಕ್ಕ ಸಂಖ್ಯ ತಾಲೂಕು ಮಟ್ಟದವರೆಗೂ ಹೋಗ್ಲಿ, ತಾಲೂಕು ಮಟ್ಟ ಗೆಲ್ತೀವಿ, ಜಿಲ್ಲಾ ಮಟ್ಟಕ್ಕೆ ಹೋಗ್ಲಿ, ಆದ್ರೆ ಡೈಲಾಗ್ ಸೇರ್ಕೊಂಡು ಹೇಳಿ. ಹಾಗಾಗಿ ಸಂಧ್ಯಾ ಇದ್ರು, ಆಮೇಲೆ ನಮ್ಮ ಅನುಷ ಅವರು 56 ಕೋಟಿ ಬಹಳ ಚೆನ್ನಾಗಿ ಸೆಕ್ರೆಟರಿ ಆಗಿದ್ದು, ಬಹಳ ಚೆನ್ನಾಗಿ ಆಗ್ತಾ ಇತ್ತು. ಅವರು ಹಾಗೆ ನಮ್ಮ ಗಂಗಣ್ಣನ ಮಗಳು ನನ್ನ ಹೆಸರು ಪವಿತ್ರ, ಖೋಖೋದಲ್ಲಿ ಇಲ್ಲಿ ಪ್ರಾಕ್ಟೀಸ್ ಕೂಡ ಸಂದರ್ಭದಲ್ಲಿ ನನಗೆ ಸಿಟ್ಟು ಜಾಸ್ತಿ ಇತ್ತು. ಸಿಟ್ಟಲ್ಲಿ ಏನ್ ಮಾಡಿದೆ, ನನ್ನ ಹತ್ರ ಕೈಯಲ್ಲಿ ಬೀಟ್ ಇದೆ, ಬೀಟ್ ಹಂಗೆ ನಾಯಕೊಂಡು ಬಸ್ಬಿಟ್ಟೆ. ಇಲ್ಲಿ ಒಂದಿಷ್ಟು ಗಾಯ ಆಯ್ತು. ಬಟ್ ನಾನು ಯಾರು ಕೇಳಲಿಲ್ಲ, ಯಾರು ಗಾಳಿಗೂ ಬಂದಿಲ್ಲ. ನಮ್ಮ ನಾಗಗಂಡ SDM ಸಬ್ಜೆಕ್ಟ್ ಇದ್ದಲ್ಲ, ಅವ್ರ ಕಡೆಯಿಂದ ಏನಪ್ಪ ಅಂತ ಕೂತ್ಕೊಂಡ ಸಾರ್ ಅಂತ ಆಯ್ತು ಸರ್ ಇಟ್ಕೊಂಡಿದ್ದೀನಿ, ಅಷ್ಟೊಂದು ಇದೀಗ. ಹಾಗಾಗಿ ಇಲ್ಲಿ ಬಂದು ಸುಮಾರು 6 ವರ್ಷ ನಾನು ಸೇವೆ ಸಲ್ಲಿಸಿದ್ದೀನಿ. 6 ವರ್ಷದಲ್ಲಿ ನನ್ನ ಎಲ್ಲ ಬಂಧುಗಳು ಯಾವುದೇ ಒಂದು ಕಾರ್ಯಕ್ರಮ ಮಾಡಿ ಆ ಕಾರ್ಯಕ್ರಮ ಬೆಂಬಲವಾಗಿ ನಿಲ್ತಾ ಇದ್ರು. ಒಂದು ಕನ್ನಡ ರಾಜ್ಯೋತ್ಸವ ಮಾಡಿದಾಗ ಎತ್ತಿನ ಗಾಳಿ ಸಮೇತವಾಗಿ ವಿವಿಧ ವೇಷಭೂಷಣಗಳನ್ನ ಮಕ್ಕಳಿಗೆಲ್ಲ ಹಾಕಿ ಗಾಳಿಯಲ್ಲಿ ಮೆರವಣಿಗೆ ಮಾಡಿದ್ವಿ. ಸುಮಾರು 50 ಕಾರ್ಯಕ್ರಮ 2 ಗಂಟೆಯಿಂದ 3 ಗಂಟೆಯವರೆಗೂ ಮೆರವಣಿಗೆ ಮಾಡಿದ್ವಿ. ಯಾವುದೇ ಕಾರ್ಯಕ್ರಮ ಆಗಲಿ, ಆಗಸ್ಟ್ 15 ಆಗಿರ್ಬೋದು, ಜನವರಿ 26 ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಮಾಡಲಿ ನಮ್ದು 2-3 ಗಂಟೆಗೆ ಕಡಿಮೆ ಆಗ್ತಾ ಇರಲಿಲ್ಲ. ನಾವು 10-10ವರೆಗೆ ದುಡ್ಡು ಹೋಗ್ತಿರ್ಲಿಲ್ಲ. 2-2:30 ಇತ್ತು. ಯಾವುದೇ ಒಂದು ಪ್ರತಿಭಾಕರಣ ಕಾರ್ಯಕ್ರಮಕ್ಕೆ ಕ್ಲಸ್ಟರ್ ಮಟ್ಟದಲ್ಲಿ ಹೋದಾಗ ಇಲ್ಲಿನ ಮಕ್ಕಳು ಪಂಚಮಂಗ ಕ್ಲಸ್ಟರ್ ಮಟ್ಟಕ್ಕೆ ಹೋದಾಗ ಎಲ್ಲ ಬಹುಮಾನಗಳನ್ನು ತೋರಿಸ್ಕೊಂಡು ಬರ್ತಾ ಇದ್ದೀವಿ. ಬೈಕೋರು ನಮ್ಮ ಏನಪ್ಪ ಅಂದ್ಬಿಟ್ಟು. ಹಾಗಾಗಿ ಇವತ್ತಿನ ದಿನ ನಮ್ಮನ್ನೆಲ್ಲ ಕರೆಸಿ ನಮ್ಮ ಗುರುವಿನ ಗುಲಾಮನಾಗುವ ತನಕ ಬರೆದ ಮುಗುದಿಯನ್ನು ಒಂದು ನಾಣ್ಣುಡಿಯನ್ನ ನನ್ನ ವಿದ್ಯಾರ್ಥಿ ಹಾಲಿಯಾದ. ಹಾಗಾಗಿ
ಗುರುಗಳನ್ನ ನೆನೆಸ್ಕೊಂಡು ಸುಮಾರು ವರ್ಷಗಳಿಂದ ಮರ್ತೋಗಿರ್ತೀವಿ ಎಲ್ಲ, ನಾವೇನೋ ಮರ್ತೋಗಿರ್ತೀವಿ ಕೆಲವನ್ನ. ಆ ಮರವನ್ನ ಮರೆಸಿ ನಮ್ಮನ್ನೆಲ್ಲ ಕರೆಸಿ ಇವತ್ತಿನ ದಿನ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೀಡಿ ನಮ್ಮ ಗುರುಗಳಂತ ನೆನೆಸ್ಕೊಂಡಂತಹ ನಮ್ಮ ಎಲ್ಲ ಹಳೆಯ ವಿದ್ಯಾರ್ಥಿಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಹಾಗೆ ಇಲ್ಲಿವರೆಗೂ ನಾವು ಅಕಸ್ಮಾತ್ ಏನಾದ್ರು ಒಳ್ಳೆ ಕ್ಲಾಸಿಗಳನ್ನು ಹೊಡೆದಿದ್ರೆ ಬೇಜಾರು ಮಾಡ್ಕೊಳ್ಳೋದಂಗೆ ಸಂತೋಷವಾಗಿ ನಮ್ಮನ್ನು ಕರೆಸಿದ್ರೆ, ಹಾಗಾಗಿ ಮತ್ತೊಮ್ಮೆ ನನ್ನ ನಮನಗಳನ್ನು ತಿಳಿಸ್ತಾ, ನನ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಕ್ಷಮೆಯನ್ನು ಕೋರಿ ಅಂತ ನಮ್ಮ ನಾಗರಿಕ ಬಂಧುಗಳಲ್ಲಿ ಕೊಡ್ತಾ ನಿಮ್ಗೆಲ್ಲ ಹೊಂದಿಸಿ ನನ್ನ ಎರಡು ಅನಿಸಿಕೆಗಳನ್ನು ಕೊಡಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಈ ಕಾರ್ಯಕ್ರಮದ ಬಗ್ಗೆ ಮತ್ತು ನಮ್ಮ ಶಾಲೆಯ ಬಗ್ಗೆ ತಮ್ಮ ಪ್ರೀತಿ ಅನಿಸಿಕೆಗಳನ್ನು ಹೇಳಿದ ಕೆ ಎಸ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ